ಇಂದು ಮಾತಾ ಮಾಣಿಕೇಶ್ವರಿ ಆಶ್ರಮ ಯಾನಗುಂದಿ ಸೇಡಂ ತಾಲೂಕಿನಲ್ಲಿರುವ ಈ ಒಂದು ಆಶ್ರಮದಲ್ಲಿ ಈ ಕಾರ್ಯಕ್ರಮಗಳು ಮಾತಾಜಿಯವರ ಜನ್ಮದಿನೋತ್ಸವದ ಅಂಗವಾಗಿ ಅಂದು ಪಾದಪೂಜೆ ಮತ್ತು ರುದ್ರಾಭಿಷೇಕ ಮತ್ತು ಮಹಾಮಂಗಳಾರತಿ ಈ ಒಂದು ಕಾರ್ಯಕ್ರಮ ಜರುಗುತ್ತಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಆಂಧ್ರದಿಂದ ಮತ್ತು ತೆಲಂಗಾಣದಿಂದ, ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಎಲ್ಲ ಭಾಗಗಳಿಂದ ಭಕ್ತರು ಪ್ರತಿ ವರ್ಷದಿಂದ ಆಗಮಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವರು. ಮತ್ತು ನಾವು ಸರಗಳ್ಳತನ ಮತ್ತು ಮೊಬೈಲ್ ಕಳ್ಳತನ ಆಗದಂತೆ ಎಲ್ಲ ಭಕ್ತಾದಿಗಳಿಗೆ ತಾವು ಬಂಗಾರದ ಒಡವೆ ವಸ್ತ್ರ ಧರಿಸದಂತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ವಿನಂತಿಸಿದ್ದೇವೆ. ಮತ್ತು ಎಲ್ಲ ಕಡೆಗಳಿಂದ ಬಸ್ಸಿನ ಸೌಕರ್ಯ ಮತ್ತು ಆ ದಿವಸ ದಾಸೋಹದ ವತಿಯಿಂದ ಅನ್ನ ಸಂತರ್ಪಣೆ, ನೀರಿನ ಸಂತರ್ಪಣೆಯನ್ನು ಏರ್ಪಡಿಸಲಾಗುವುದು. ಇದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಡೆಯುತ್ತಿದ್ದು, ಇದಕ್ಕೆ ಲಕ್ಷಾಂತರ ಭಕ್ತರು ಆಗಮಿಸುವ ಒಂದು ನಿರೀಕ್ಷೆ ಇದ್ದು, ಅಲ್ಲಿ ಭಕ್ತರಿಗಾಗಿ ಎಲ್ಲ ಥರದ ವ್ಯವಸ್ಥೆಯನ್ನು ಕಲ್ಪಿಸಲಾಗುವುದು. ಮತ್ತು ತನಿಖೆ ಮಾಡೋದ್ರ ಮುಖಾಂತರ ಪತ್ತೆ ಹಚ್ಚಿದರು. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 1097 ನಕಲಿ ಜಾತಿ ಪ್ರಮಾಣ ಪತ್ರ ಇದ್ದುದು ಮತ್ತು ಆ ನಕಲಿ ಜಾತಿ ಪ್ರಮಾಣ ಕೊಟ್ಟಿರ್ತಕ್ಕಂಥದ್ದು ಸುಮಾರು 167 ಜನ ತಹಸೀಲ್ದಾರ್ ಮೇಲೆ ಕ್ರಮ ತೆಗೆದುಕೋಬೇಕು. ಎಂಥ ಕ್ರಮ ತೆಗೆದುಕೊಳ್ಬೇಕಂತಂದರೆ 1995ರಲ್ಲಿ SC/ST ಅಂದರೆ ಅಟ್ರಾಸಿಟಿ ದೌರ್ಜನ್ಯದ ಅಡಿಯಲ್ಲಿ ಒಂದು ಸರ್ಕಾರ ಸುಪ್ರೀಂ ಕೋರ್ಟ್ ಆದೇಶದ ಅನ್ವಯ ಒಂದು ವಿಶೇಷ ಘಟಕ ಅಂದರೆ ರಕ್ಷಣಾ ಘಟಕ ಅಂಥೇಳಿ ಒಂದು ಸರ್ಕಾರ ಸ್ಥಾಪನೆ ಮಾಡ್ತದೆ. ಆ ರಕ್ಷಣಾ ಘಟಕದ ಅಡಿಯಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ ವಿಶ್ವನಾಥ್ ಪಿಳ್ಳೆಯವರ ಆದೇಶದಲ್ಲಿ ಏನದ ಅಂತಂದರೆ, ಒಬ್ಬರು ನಕಲಿ ಜಾತಿ ಪ್ರಮಾಣ ಪತ್ರ ತೊಗೊಂಡು ಸರ್ಕಾರಿ ನೌಕರಿ ತೊಗೊಂಡ್ರೆ ಅದು ಪತ್ತೆ ಹಚ್ಚಿ ಅವರು ಎಲ್ಲಿ ತನಕ ಸರ್ಕಾರಿ ನೌಕರಿ ಮಾಡ್ಯಾರ ಮತ್ತು ಸರ್ಕಾರದಿಂದ ಸಂಬಳ ಪಡೆದಿರ್ತಕ್ಕಂಥದ್ದು ಅದು ಮರಿಪಾವತಿ ಮಾಡಿಸ್ಬೇಕು. ಒಂದು ವೇಳೆ ಅವರೇನಪ್ಪ ಅಂದರೆ ಅವರು ರಿಟೈರ್ಡ್ ಆದ್ರೆ ಅವ್ರು ಬರ್ತಕ್ಕಂಥ ಏನು ಪೆನ್ಷನ್ ಅದ ಅದು ಕೂಡ ವಸೂಲು ಮಾಡಬೇಕಂತಕ್ಕಂಥದ್ದು ವಿಶ್ವನಾಥ್ ಪಿಳ್ಳೆ ವಿಷಯದಲ್ಲಿ ಏನಪ್ಪ ಅಂದರೆ ಸುಪ್ರೀಂ ಕೋರ್ಟ ಸ್ಪಷ್ಟವಾಗಿ ಏನಪ್ಪ ಅಂದರೆ ಆದೇಶ ಮಾಡಿರ್ತಕ್ಕಂಥದ್ದು. ಆದರೆ ಇಲ್ಲಿ ತನಕ ಯಾವುದೂ ಮಾಡಿಲ್ಲ. ಇವತ್ತು ಡಾಕ್ಟರ್ ರವೀಂದ್ರನಾಥ್ ಅವರು ಕೊಟ್ಟಿರ್ತಕ್ಕಂಥ ವರದಿ 2022ರಲ್ಲಿ ಕೊಟ್ಟಿರ್ತಕ್ಕಂಥ ವರದಿ ಇವತ್ತು 1097 ಏನು ಜನ ನಕಲಿ ಜಾತಿ ಪ್ರಮಾಣ ಪತ್ರ ತೆಗೆದುಕೊಂಡ್ರೆ ಅವ್ರ ಮ್ಯಾಗೆ ಯಾವುದೇ ಕ್ರಮ ಜರುಗಿಸಿಲ್ಲ. ಆಮೇಲೆ ಇವತ್ತೇನಪ್ಪ ಅಂದರೆ ಸರ್ಕಾರ ಸಿದ್ದರಾಮಯ್ಯನವ್ರ ಸರ್ಕಾರ ಕೂಡಲೇ ಏನಪ್ಪ ಅಂತಂದರೆ ಆ 1097 ಜನರ ಮೇಲೆ ಕ್ರಮ ತೆಗೆದುಕೊಳ್ಬೇಕು. ಮತ್ತು ವಿಶೇಷವಾಗಿ ಏನಪ್ಪ ಅಂದರೆ ಇವತ್ತು ಬೀದರ, ಗುಲ್ಬರ್ಗ, ರಾಯಚೂರು, ಬಳ್ಳಾರಿ